ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪರೀಕ್ಷೆ 2 ಅಕೌಂಟೆನ್ಸಿ ಪೇಪರ್ಗೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ದೆ. ಈ ವಿಡಿಯೋದಲ್ಲಿ ಉಳಿದಿದ್ದು ಏನಿದೆ ಪೇಪರು ಅಂದರೆ 2 ಅಂಕ, 6 ಅಂಕ ಮತ್ತು 12 ಅಂಕಗಳಿಗೆ ಸಂಪೂರ್ಣವಾದ ಉತ್ತರವನ್ನು ಕೊಡ್ತಾ ಇದ್ದೀನಿ. ಹಿಂದೆ ಆಲ್ರೆಡಿ 1 ಮಾರ್ಕ್ಸ್ ಹೇಳಿದ್ದೆ, ಪರವಾಗಿಲ್ಲ. ಈಗ ಜಸ್ಟ್ ಬ್ರೀಫ್ ಮಾಡ್ಕೊಂಡು ಹೋಗ್ತೀನಿ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಮೊದಲನೇ ಪ್ರಶ್ನೆಗೆ ಉತ್ತರ ಸ್ಟಾಂಪ್ ಆ್ಯಕ್ಟ್ ಆಗುತ್ತೆ. ಎರಡನೇ ಪ್ರಶ್ನೆಗೆ ಉತ್ತರ 3:2. ಮೂರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ 60,000. ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಇನ್ವೆಂಟ್ರೀಸ್ ಆಗುತ್ತೆ. ಐದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಕ್ಯಾಶ್ ರಿಸಿಪ್ಟ್ ಫ್ರಮ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ರೆಂಡರಿಂಗ್ ಸರ್ವಿಸಸ್ ಆಗುತ್ತೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. ಆರನೇ ಪ್ರಶ್ನೆಗೆ ಉತ್ತರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಏಳನೇ ಪ್ರಶ್ನೆಗೆ ಉತ್ತರ ಡೆತ್ ಆಫ್ ಪಾರ್ಟ್ನರ್. ಎಂಟನೇ ಪ್ರಶ್ನೆಗೆ ಉತ್ತರ ಡಿಸ್ಕೌಂಟ್. ಒಂಬತ್ತನೇ ಪ್ರಶ್ನೆಗೆ ಉತ್ತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಹತ್ತನೇ ಪ್ರಶ್ನೆಗೆ ಉತ್ತರ ಪ್ರಾಫಿಟಬಿಲಿಟಿ ರೇಷಿಯೋಸ್. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ಗೆ ಉತ್ತರ ಚೇಂಜ್ ಇನ್ ಕ್ಯಾಪಿಟಲ್ ಅಕೌಂಟ್ ಆಫ್ ಬ್ಯಾಲೆನ್ಸ್. ಗುಡ್ವಿಲ್ ಉತ್ತರ ಇಂಟ್ಯಾಂಜಿಬಲ್ ಅಸೆಟ್. ರಿಯಲೈಸೇಷನ್ ಅಕೌಂಟ್ ಉತ್ತರ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ವರ್ಟಿಕಲ್ ಅನಾಲಿಸಿಸ್ ಉತ್ತರ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಡಿಬೆಂಚರ್ಸ್ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್. ಹೌ ಡು ಯು ಕ್ಲೋಸ್ ರಿಯಲೈಸೇಷನ್ ಅಕೌಂಟ್? ಸೊ ರಿಯಲೈಸೇಷನ್ ಅಕೌಂಟ್ ಯಾವ ಥರ ಕ್ಲೋಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಇನ್ ಕೇಸ್ ಆಫ್ ಪ್ರಾಫಿಟ್ ಇಟ್ ವಿಲ್ ಬಿ credited to partners capital account. In case of loss it will be debited to partners capital account. ಬ್ಯಾಲೆನ್ಸ್ ಏನು ಬರುತ್ತೋ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಎಕ್ಸ್ಪೆಂಡ್ OPC ಅಂತ ಕೇಳಿದರೆ, OPC ಅಂದರೆ 1 person ಕಂಪನಿ. ನೇಮ್ ಎನಿ ಒನ್ ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕೇಳಿದರೆ, ಶೇರ್ ಹೋಲ್ಡರ್ಸ್, ಮ್ಯಾನೇಜ್ಮೆಂಟ್, ಇನ್ವೆಸ್ಟರ್ಸ್, ಕ್ರೆಡಿಟರ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಯಾವುದಾದ್ರು ಬರೀಬೋದು. ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಸಾಲ್ವೆನ್ಸಿ ರೇಷಿಯೋ ಕೇಳಿದರೆ, ಡೆಟ್ ಈಕ್ವಿಟಿ ರೇಷಿಯೋ, ಇದು ಸಾಲ್ವೆನ್ಸಿ ರೇಷಿಯೋಗೆ ಒಂದು ಉದಾಹರಣೆ. ಕ್ಯಾಶ್ ರಿಸೀವ್ಡ್ ಆನ್ ಸೇಲ್ ಆಫ್ ಗೂಡ್ಸ್ ಇಸ್ ಆನ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಕೇಳಿದರೆ, ಟ್ರೂ ಆರ್ ಫಾಲ್ಸ್ ಕೇಳಿದರೆ ಸರಿಯಾದ ಉತ್ತರ ಟ್ರೂ. ಸೊ ಈಗ ಪಾರ್ಟ್ ಬಿ 2 ಅಂಕದ ಪ್ರಶ್ನೆಗಳು ನೋಡೋಣ. ಸೊ ಪ್ರಶ್ನೆಗಳು ಯಾವ್ದು ಕೇಳಿದ್ದಾರೆ ಅಂದರೆ, ಡಿಫೈನ್ ಪಾರ್ಟ್ನರ್ಶಿಪ್ ಕೇಳಿದ್ದಾರೆ, ಮತ್ತು ಗಿವ್ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ವೆನ್ ದೇರ್ ಇಸ್ ಲಾಸ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಕೇಳಿದ್ದಾರೆ, ಮತ್ತು ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಎ ಕಂಪನಿ ಕೇಳಿದ್ದಾರೆ, ಮೆನ್ಷನ್ ಎನಿ 2 ಐಟಮ್ಸ್ ದಟ್ ಆರ್ ಶೋನ್ ಅಂಡರ್ ಹೆಡ್ ಕರೆಂಟ್ ಲಯಬಿಲಿಟಿ ಆಫ್ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. 21ನೇ ಪ್ರಶ್ನೆ, ಸ್ಟೇಟ್ ಎನಿ 2 ಆಕ್ಟಿವಿಟೀಸ್ ವಿಚ್ ಆರ್ ಕ್ಲಾಸಿಫೈಡ್ ಆಸ್ AS3. ಸೊ ಈ ಪ್ರಶ್ನೆ ನೋಡಿ, 21ನೇ ಪ್ರಶ್ನೆ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ, ಅಂದರೆ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗಿಬಿಡಬೇಕು, ನೇರವಾಗಿ ಕೇಳಿಲ್ಲ. ಸೊ ಹಾಗೆ ಕೇಳಿದ್ದಾರೆ, ಬಟ್ ಉತ್ತರ ಎಲ್ಲದಕ್ಕೂ ಉತ್ತರ ತುಂಬ ಈಸಿ ಇದೆ. 21ನೇ ಪ್ರಶ್ನೆ ಸುಮಾರು ಸ್ಟೂಡೆಂಟ್ಸು ಆ ಪ್ರಶ್ನೆನೇ ಗೊತ್ತಾಗಿರಲ್ಲ ಅದು ಏನು ಅಂತ. ಬನ್ನಿ ಉತ್ತರಗಳನ್ನ ನೋಡೋಣ. ನೋಡಿ, ಡಿಫೈನ್ ಪಾರ್ಟ್ನರ್ಶಿಪ್ ಅಂದರೆ, ಪಾರ್ಟ್ನರ್ಶಿಪ್ ಮೀನಿಂಗ್ ಕೇಳಿದರೆ, ಪಾರ್ಟ್ನರ್ಶಿಪ್ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ 2 or more people who have agreed to share profits of a business carried on by all or any one of them acting for all. ಸೊ ಈ ಉತ್ತರ ಬರೆದ್ರೆ ಸಾಕಾಗುತ್ತೆ, ಇದನ್ನೇ ಬರೀಬೇಕು ಅಂತೇನಿಲ್ಲ, ಜನರಲ್ ಆಗಿ ಪಾರ್ಟ್ನರ್ಶಿಪ್ ಬಗ್ಗೆ ಬರೆದ್ರೆ ಆಯಿತು. ನೆಕ್ಸ್ಟ್ 18ನೇ ಪ್ರಶ್ನೆ, ರಿವ್ಯಾಲ್ಯೂಯೇಷನ್ ಲಾಸ್ನ ಯಾವ ಥರ ಟ್ರಾನ್ಸ್ಫರ್ ಮಾಡ್ತೀರಾ, ಟ್ರಾನ್ಸ್ಫರ್ ಮಾಡೋದಕ್ಕೆ ಜರ್ನಲ್ ಎಂಟ್ರಿ ಕೇಳಿದರೆ, ರಿಟೈರ್ಮೆಂಟಲ್ಲಿ ಆನ್ಸರ್ ಆಲ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಇದು ಜರ್ನಲ್ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ 19ನೇದು ಕಂಪನಿದು ಫೀಚರ್ಸ್ ಕೇಳಿದರೆ, ಸೊ ಆರ್ಟಿಫಿಷಿಯಲ್ ಪರ್ಸನ್, ಸೆಪ್ರೇಟ್ ಲೀಗಲ್ ಎಂಟಿಟಿ, ಲಿಮಿಟೆಡ್ ಲಯಬಿಲಿಟಿ, ಕಾಮನ್ ಸೇಲ್, ಪರ್ಪೆಚುವಲ್ ಸಕ್ಸೆಷನ್. ಇದರಲ್ಲಿ ಯಾವ್ದಾದ್ರು 2 ಬರೋದ್ರೆ ಆಯಿತು. ನೆಕ್ಸ್ಟು ಕರೆಂಟ್ ಲಯಬಿಲಿಟಿಯಲ್ಲಿ ಯಾವ್ಯಾವ ಐಟಮ್ಸ್ ಬರುತ್ತೆ ಅಂತ ಕೇಳಿದರೆ, ಶಾರ್ಟ್ ಟರ್ಮ್ ಬಾರೋಯಿಂಗ್, ಟ್ರೇಡ್ ಪೇಬಲ್, ಶಾರ್ಟ್ ಟರ್ಮ್ ಪ್ರಾವಿಷನ್. ಸೊ ಯಾವ್ದಾದ್ರು 2 ಬರೋದ್ರೆ ಆಯಿತು. ನೆಕ್ಸ್ಟು 21ನೇ ಪ್ರಶ್ನೆ ನೋಡಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಅಂದರೆ ಅದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಇರುವ ಆಕ್ಟಿವಿಟೀಸ್ ಯಾವುದು? ಆಪರೇಟಿಂಗ್ ಆಕ್ಟಿವಿಟಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಫೈನಾನ್ಸಿಂಗ್ ಆಕ್ಟಿವಿಟಿ. ಪ್ರಶ್ನೆ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲ್ಲ, ಆದರೆ ಉತ್ತರ ತುಂಬ ಈಸಿಯಾಗಿದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಅಂದರೆ
ಅದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈಗ ನೆಕ್ಸ್ಟು ಪಾರ್ಟ್ ಸಿ. ಪಾರ್ಟ್ ಸಿಯಲ್ಲಿ 6 ಪ್ರಶ್ನೆ ಇರುತ್ತೆ, 5 ಪ್ರಶ್ನೆ ಇರುತ್ತೆ. ನೀವು 3 ಪ್ರಶ್ನೆಗೆ ಉತ್ತರ ಬರೀಬೇಕು. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಏನು ಕೇಳಿದರೆ, ಪ್ರಾಡಕ್ಟ್ ಮೆಥಡ್ ಕೇಳಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಸುಮಾರು ಸ್ಟೂಡೆಂಟ್ಸ್ಗೆ 4 ಡೇಟ್ ಕೊಟ್ಬಿಟ್ಟು ಕೇಳ್ತಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಇಲ್ಲಿ ಪ್ರಶ್ನೆನ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಅಖಿಲ ಅಂಡ್ ಮಧು ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಅಖಿಲ ವಿಡ್ ಯು ₹5,000 ಕ್ವಾರ್ಟರ್ಲಿ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. 5,000 ಪ್ರತಿ ಕ್ವಾರ್ಟರ್ನ ಬಿಗಿನಿಂಗ್ ಅಲ್ಲಿ ಡ್ರಾ ಮಾಡ್ತಾರೆ ಅಂತ ಕೇಳಿದ್ದಾರೆ. ಈ ತರ ಕೇಳ್ಬಿಟ್ರೆ ಸ್ಟೂಡೆಂಟ್ಸ್ಗೆ ಯಾವ ಡೇಟಲ್ಲಿ ಡ್ರಾ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ತುಂಬಾ ಈಸಿ ಇದೆ ಇದು. ಕ್ವಾರ್ಟರ್ಲಿ ಅಂದ್ರೆ ಒಂದು ವರ್ಷಕ್ಕೆ 4 ಕ್ವಾರ್ಟರ್ ಇರುತ್ತೆ. ಫಸ್ಟ್ ಕ್ವಾರ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಏಪ್ರಿಲ್. ಸೊ ಏಪ್ರಿಲ್ ಒಂದು ಮೊದಲನೇ ಡ್ರಾಯಿಂಗ್ ಡೇಟು. ನಿಮಗೆ ಇದು ಡೀಟೇಲ್ ಆಗಿ ಅರ್ಥ ಆಗಬೇಕು ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಡೀಟೇಲ್ ಆಗಿ ನಿಮಗೆ ಫ್ಯೂಚರ್ ಅಲ್ಲಿ ಕ್ಲಾಸಸ್ ತಗೋತೀವಿ. ಇದಕ್ಕೆ ಉತ್ತರ ನೋಡಿ. ಸೊ ಇಷ್ಟೇ, ತುಂಬಾ ಸಿಂಪಲ್. ನೋಡಿ, ಮೊದಲನೇ ಡ್ರಾಯಿಂಗ್ ಡೇಟು 1st ಏಪ್ರಿಲ್, ಸೆಕೆಂಡ್ ಡ್ರಾಯಿಂಗ್ ಡೇಟ್ 1st ಜುಲೈ, ಥರ್ಡ್ ಡ್ರಾಯಿಂಗ್ ಡೇಟು 1st ಅಕ್ಟೋಬರ್, 4ನೇ ಡ್ರಾಯಿಂಗ್ ಡೇಟು 1st ಜನವರಿ. ಈ ಡೇಟ್ಗಳು ಯಾವ ತರ ಬರುತ್ತೆ ಅಂತ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಡೀಟೇಲ್ ಕ್ಲಾಸ್ ಮಾಡಿದಾಗ ನಿಮಗೆ 1 by 1 ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೆ ಸರಿಯಾದ ಉತ್ತರ 750 ಬರುತ್ತೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 23. ರಾಜೇಶ್, ವಾಸು ಅಂಡ್ ಸಚಿನ್ ಆರ್ ಪಾರ್ಟ್ನರ್ಸ್ sharing profits in the ratio of 4:3:2. Vasu retires. Rajesh and Sachin decided to share future profits in the ratio of 5:3. Calculate gain ratio ಕೇಳಿದರೆ. ಸೊ ಈಸಿ ಪ್ರಶ್ನೆ. ಗೇನ್ ರೇಷಿಯೋ ಸರಿಯಾದ ಉತ್ತರ 13:11 ಬರುತ್ತೆ. ಸೊ ಇಲ್ಲಿ ನೋಡಿ ಆನ್ಸರ್ ಇದೆ. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ನ ಬರ್ಕೋಬಹುದು. 13:11 ಆನ್ಸರ್. ನೆಕ್ಸ್ಟ್ 24th ಕ್ವಶನ್. ಡೆತ್ ಆಫ್ ಪಾರ್ಟ್ನರ್ದು ಕೇಳಿದ್ದಾರೆ. ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಅಶ್ವಿನಿ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆನೂ ಅಷ್ಟೇ ತುಂಬ ಈಸಿಯಾಗಿರುತ್ತೆ. ಆದರೆ ಸ್ಟೂಡೆಂಟ್ಸು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ಯಾಲ್ರಿ ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್, ಸಸ್ಪೆನ್ಸ್ ಅಕೌಂಟ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಇದನ್ನು ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಚಾಪ್ಟರ್ ಮಾಡಬೇಕಾದ್ರೆ. ಸೊ ಇಲ್ಲಿ ನೋಡಿ, ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಇಲ್ಲಿ ಡೆತ್ ಆಗಿರೋದು ಅಶ್ವಿನಿ ಅನ್ನೋ ಪಾರ್ಟ್ನರು 31st ಡಿಸೆಂಬರ್ 2024 ಅಲ್ಲಿ. ಸೊ ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ನೋಡಿ. ಉತ್ತರ ಎಕ್ಸಿಕ್ಯೂಟರ್ ಅಕೌಂಟ್ಗೆ 1,20,500 ಕೊಡಬೇಕಾಗುತ್ತೆ. ಸೊ ಇದು ಉತ್ತರ ಆಗುತ್ತೆ. ಉತ್ತರ ನೋಡಿ, ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಉತ್ತರವನ್ನು ಬರ್ಕೋಬಹುದು. ನೆಕ್ಸ್ಟು ಕ್ವಶನ್ ನಂಬರ್ 25 ನೋಡೋಣ. ಕ್ವಶನ್ ನಂಬರ್ 25. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31/3/2024 ಆಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನಿ ಆಕ್ಟ್ 2013. ಇಲ್ಲಿ ತುಂಬ ಸಿಂಪಲ್ ಆಗಿದೆ ಪ್ರಾಬ್ಲಮ್. ರೆವಿನ್ಯೂ ಫ್ರಮ್ ಆಪರೇಷನ್ ಕೇಳಿದರೆ, ಇದು ಇನ್ಕಮ್. ಪರ್ಚೇಸ್ ಆಫ್ ಗೂಡ್ಸ್ ಕೇಳಿದರೆ, ಸ್ಯಾಲರೀಸ್ ಟು ಎಂಪ್ಲಾಯಿ, ಲೀವ್ ಎನ್ಕ್ಯಾಶ್ಮೆಂಟ್ ಇದು ಎರಡು ಕೂಡ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಇಲ್ಲಿ ನೋಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಸ್ಯಾಲರೀಸ್ ಟು ಎಂಪ್ಲಾಯಿ, ಲೀವ್ ಎನ್ಕ್ಯಾಶ್ಮೆಂಟ್, ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ 60,000 ಆಗುತ್ತೆ. ಇದಕ್ಕೆ ನೋಟ್ ಪ್ರಿಪೇರ್ ಮಾಡಬೇಕು. ರೆಂಟ್ ಅಂಡ್ ಟ್ಯಾಕ್ಸಸ್, ರಿಪೇರ್ಸ್ ಟು ಮಿಷನರಿ ಇದು ಎರಡು ಕೂಡ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಇದಕ್ಕೂ ಕೂಡ ನಾವು ನೋಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡಿ, ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ. ನೋಡಿ ಉತ್ತರ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31/3/2024. ಸೊ ಟೋಟಲ್ ಇನ್ಕಮ್ 6,50,000 ಆಗುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ಇಲ್ಲಿ ನೋಡಿ 3 ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಪರ್ಚೇಸು, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಮತ್ತು ಅದರ್ ಎಕ್ಸ್ಪೆನ್ಸಸ್ಸು. ಟೋಟಲ್ ಎಕ್ಸ್ಪೆನ್ಸಸ್ 4,50,000 ಆಗುತ್ತೆ. ಪ್ರಾಫಿಟ್ ಬಿಫೋರ್ ಲ್ಯಾಕ್ಸ್ 2 lakhs. ಟ್ಯಾಕ್ಸ್ 60,000 ಮೈನಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತೆ? 1,40,000 ಬರುತ್ತೆ. ನೋಡಿ ಇಷ್ಟು ನೀವು ಸಾಲ್ವ್ ಮಾಡಿದ್ರೆ 4 ಮಾರ್ಕ್ಸ್ ಇರುತ್ತೆ. 2 ನೋಟ್ ಪ್ರಿಪೇರ್ ಮಾಡಿದ್ರೆ ನೋಟ್ಗೆ 2 ಮಾರ್ಕ್ಸ್ ಇರುತ್ತೆ. ಸುಮಾರು ಸ್ಟೂಡೆಂಟ್ಸು ಇಲ್ಲಿ ಬರೀ ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಮಾಡಿ ಇಟ್ಬಿಡ್ತಾರೆ, ನೋಟ್ ಪ್ರಿಪೇರ್ ಮಾಡಿರೋದಿಲ್ಲ. ಮತ್ತೆ ಸುಮಾರು ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಇದರಲ್ಲಿ ಅಂದರೆ, ಈಗ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಬರೀದಲೆ ಸ್ಯಾಲರೀಸ್ ಟು ಎಂಪ್ಲಾಯೀಸ್, ಲೀವ್ ಎನ್ಕ್ಯಾಶ್ಮೆಂಟ್ ಆ ಥರ ಬರ್ಕೊಂಡು ಹೋಗ್ತಾರೆ. ಕರೆಕ್ಟ್ ಹೆಡ್ಡಿಂಗ್ಸ್ ಬರೆದ್ರೆ ಮಾತ್ರ ಫುಲ್ ಮಾರ್ಕ್ಸ್ ಬರುತ್ತೆ. ಸೊ ಈ ಥರ 2 ಮಿಸ್ಟೇಕ್ ಮಾಡ್ತಾರೆ. ಒಂದು ನೋಟ್ ಪ್ರಿಪೇರ್ ಮಾಡಲ್ಲ, ಎರಡನೇದು ಕರೆಕ್ಟ್ ಹೆಡ್ಡಿಂಗ್ಸ್ ಬರೆಯೋದಿಲ್ಲ.
ಆ ಎರಡು ಮಿಸ್ಟೇಕ್ಸ್ ಮಾಡಬೇಡಿ. ಸೊ ನೋಡಿ, ಈ ಎರಡು ನೋಟು ಪ್ರಿಪೇರ್ ಮಾಡಬೇಕು. ಇಷ್ಟು ಪ್ರಿಪೇರ್ ಮಾಡಿದರೆ ನಿಮಗೆ 6ಕ್ಕೆ 6 ಅಂಕಗಳು ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 26. Arvind Company Limited earned a net profit of 6 lakhs for the year ended 31st/3/2024. Depreciation charged on fixed asset during the year was rupees 1,20,000. There was a loss of rupees 50,000 on sale of old machinery, which was transferred to statement of profit and loss. During the year, inventories were decreased by rupees 50,000 and other current liabilities were decreased by rupees 30,000. Compute cash flow from operating activity by indirect method. So ಇಲ್ಲಿ ಆಪರೇಟಿಂಗ್ ಆಕ್ಟಿವಿಟಿ ಇಂದ ಕ್ಯಾಶ್ ಫ್ಲೋ ಆಗಿರೋದು ಕೇಳಿದರೆ ಇಂಡೈರೆಕ್ಟ್ ಮೆಥಡ್. ಇದು ಕೂಡ ತುಂಬ ಈಸಿ ಆಗಿದೆ ನೋಡಿ. ಫಾರ್ಮೆಟ್ ಈ ಥರ ಇರುತ್ತೆ. ಫಸ್ಟ್ ನೆಟ್ ಪ್ರಾಫಿಟ್ ಬರ್ಕೋತೀವಿ 6 lakh. ಮತ್ತು ಅಡ್ಜಸ್ಟ್ಮೆಂಟ್ಸ್ ನಂಬರ್ 1 ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡ್ತೀವಿ. ಲಾಸ್ ಆನ್ ಸೇಲ್ ಆಫ್ ಓಲ್ಡ್ ಮೆಷಿನರಿ ಆ್ಯಡ್ ಮಾಡ್ತೀವಿ. ಡಿಕ್ರೀಸ್ ಇನ್ ಇನ್ವೆಂಟ್ರಿ ಆ್ಯಡ್ ಮಾಡ್ತೀವಿ. ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ ಮೈನಸ್ ಮಾಡ್ತೀವಿ. ಸೊ ಸ್ಟೂಡೆಂಟ್ಸ್ಗೆ ಜಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಕೇವಲ ಫಾರ್ಮೆಟ್ನ ಬೈ ಹಾರ್ಟ್ ಮಾಡಿಬಿಟ್ಟು, ಅಂದರೆ ಈಗ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಬಂದರೆ ಪ್ಲಸ್ ಮಾಡಬೇಕು, ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ ಬಂದರೆ ಮೈನಸ್ ಮಾಡಬೇಕು, ಈ ರೀತಿ ಕಲಿತಾರೆ. ಬಟ್ ಅದು ತಪ್ಪಾಗುತ್ತೆ. ನಿಮಗೆ ರೀಸನ್ ಗೊತ್ತಿರಬೇಕು. ಡಿಪ್ರಿಸಿಯೇಷನ್ನ ನಾವು ಏನಕ್ಕೆ ಇಲ್ಲಿ ಆ್ಯಡ್ ಮಾಡಬೇಕು, ಲಾಸ್ ಆನ್ ಸೇಲ್ ಆಫ್ ಓಲ್ಡ್ ಮೆಷಿನರಿ ಏನಕ್ಕೆ ಆ್ಯಡ್ ಮಾಡಬೇಕು, ಆ ರೀಸನ್ ಗೊತ್ತಿರಿ ನಿಮಗೆ ಅಕೌಂಟೆನ್ಸಿ ಯಾವತ್ತೂ ಕೂಡ ಮರೆಯೋದಿಲ್ಲ. ಸೊ ನೀವು ರೀಸನ್ ಕಲ್ತ್ಕೊಂಡು ಅರ್ಥ ಮಾಡಿಕೊಂಡು ಕಾನ್ಸೆಪ್ಟ್ ಕಲ್ತ್ರೆ ಕಡೆವರೆಗೂ ಇರುತ್ತೆ. ಫಾರ್ಮೆಟ್ ಬೈ ಹಾರ್ಟ್ ಮಾಡಿದ್ರೆ ಎಕ್ಸಾಮ್ ಬರೆದು ನೆಕ್ಸ್ಟ್ 1 ಮಂತ್ ಆದಮೇಲೆ ಮರ್ತೋಗಿರುತ್ತೆ ನಿಮಗೆ. ಹಾಗಾಗಿ ಫಾರ್ಮೆಟ್ ಬೈ ಹಾರ್ಟ್ ಮಾಡಬೇಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೀಟೇಲಾಗಿ ಕಾನ್ಸೆಪ್ಟನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪಾರ್ಟ್ ಡಿ ನೋಡಿ. ಪಾರ್ಟ್ ಡಿನಲ್ಲಿ 12 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಇದು ಅಡ್ಮಿಷನ್ ಆಫ್ ಪಾರ್ಟ್ನರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಹರಿ ಅಂಡ್ ಪ್ರಸಾದ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆ, ಕ್ಯಾಶ್ ಇದೆ, ಡೆಟಾರ್ಸ್ ಲೆಸ್ PDD 2000, ನೆಟ್ ಡೆಟಾರ್ 18,000 ಇದೆ, ಸ್ಟಾಕ್ ಇದೆ, ಫರ್ನಿಚರ್ ಇದೆ, ಬಿಲ್ಡಿಂಗ್ ಇದೆ. ಲೈಬಿಲಿಟಿ ಸೈಡ್ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ, ಬಿಲ್ಸ್ ಪೇಬಲ್ ಕೊಟ್ಟಿದ್ದಾರೆ, ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಅಕೌಂಟ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಹರಿ ಮತ್ತು ಪ್ರಸಾದ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಇದು ಬ್ಯಾಲೆನ್ಸ್ ಶೀಟ್. ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಅಡ್ಜಸ್ಟ್ಮೆಂಟ್ಸು ಆನ್ 1/4/2024 ಶರ್ಮಾ ವಾಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಆಪ್ಷನ್ ಎ ಅಂದರೆ ಫಸ್ಟ್ ಅಡ್ಜಸ್ಟ್ಮೆಂಟ್, ಶರ್ಮಾ ಶುಡ್ ಬ್ರಿಂಗ್ ಇನ್ rupees 25,000 ಆಸ್ ಕ್ಯಾಪಿಟಲ್ ಫಾರ್ 1/6 ಶೇರ್ ಆ್ಯಂಡ್ 8,000 ಟುವರ್ಡ್ಸ್ ಗುಡ್ವಿಲ್. ಸೊ ಗುಡ್ವಿಲ್ನ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಟ್ರೀಟ್ ಮಾಡಿ ಅಂತ ಕೇಳಿದ್ದಾರೆ. ಪಾಯಿಂಟ್ ಬಿ, ಗುಡ್ವಿಲ್ ಇಸ್ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಕೇಳಿದ್ದಾರೆ. ಪಾಯಿಂಟ್ ಸಿ, ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10%. ಪಾಯಿಂಟ್ ಡಿ, ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20%. ಪಾಯಿಂಟ್ ಇ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಸ್ ನೋ ಲಾಂಗರ್ ನೆಸಸರಿ. ಡೌಟ್ಫುಲ್ ಡೆಟ್ ಕೊಡುವ ಅವಶ್ಯಕತೆ ಇಲ್ಲ ಅಂತ ಕೇಳಿದರೆ. ಇಲ್ಲಿ ಸ್ಟೂಡೆಂಟ್ಸು ಇದರಲ್ಲಿ ಏನು ಕನ್ಫ್ಯೂಸ್ ಮಾಡ್ಕೋತಾರೆ ಅಂದರೆ, ಮೊದಲನೇದು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗೋದು ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಇಲ್ಲಿ 2 ಮೆಥಡ್ ಇದೆ. ಇದು ಮೊದಲನೇ ಮೆಥಡ್ಗೆ ಬರುತ್ತೆ. ಗುಡ್ವಿಲ್ಲಲ್ಲಿ ಗುಡ್ವಿಲ್ ಬ್ರಾಟ್ ಇನ್ ಕ್ಯಾಶ್ ಬೈ ಪಾರ್ಟ್ನರ್. ಸೊ ಈ ಒಂದು ಮೆಥಡಲ್ಲಿ ಬರುತ್ತೆ. ಗುಡ್ವಿಲ್ ಶೇರ್ ಮಾಡೋದಕ್ಕೆಲ್ಲ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೋತಾರೆ. ಮತ್ತು ಎರಡನೇದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್. 6 ಟೈಪ್ಸ್ ಬರುತ್ತೆ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಇದನ್ನು ಕೂಡ ಕನ್ಫ್ಯೂಸ್ ಮಾಡ್ಕೋತಾರೆ. ಮುಂದಿನ ತರಗತಿಯಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಕ್ಕೆ ಉತ್ತರ ನೋಡೋಣ. ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನೋಡಿ ಸುಮಾರು ಸ್ಟೂಡೆಂಟ್ಸು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ನ ಡೆಬಿಟ್ ಸೈಡ್ ಬರೆದ್ಬಿಡ್ತಾರೆ. ಇಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಕ್ರೆಡಿಟ್ ಸೈಡ್ ಬರೀಬೇಕು. ಕಾರಣ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ, ಮುಂದಿನ ತರಗತಿಗಳಲ್ಲಿ ನಾನು ಕಾರಣ ಹೇಳ್ತೀನಿ. ನೋಡಿ, ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ 7,000 ಬರುತ್ತೆ. ಅದನ್ನು ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಿದ್ದೀವಿ 3:2 ರೇಷನಲ್ಲಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ HPS. ಸೊ H 46,600 ಬರುತ್ತೆ, P 34,400 ಬರುತ್ತೆ, S 25,000 ಬರುತ್ತೆ. ಇದು ಕ್ಯಾಪಿಟಲ್ ಬ್ಯಾಲೆನ್ಸು. ನೆಕ್ಸ್ಟು ನೋಡಿ ಬ್ಯಾಲೆನ್ಸ್ ಶೀಟು ಟೋಟಲ್ ಆನ್ಸರ್ 1,42,000 ಬರುತ್ತೆ ಬ್ಯಾಲೆನ್ಸ್ ಶೀಟು. ಸೊ ಇದು ಸರಿಯಾದ ಉತ್ತರ. ಡೇಟಾಸ್ ನೋಡಿ
18,000 ಇದ್ದಿದ್ದು 20,000 ಆಗಿದೆ ಡೆಟಾರ್ಸ್. ಅಂದರೆ PDD ನಾವು ರಿವರ್ಸ್ ಮಾಡ್ತಾ ಇದೀವಿ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಕ್ಯಾನ್ಸಲ್ ಮಾಡಿ ಕೊಡೋದು ಬೇಕಿಲ್ಲ ಅಂತ ಕೇಳಿದ್ರು, ಹಾಗಾಗಿ ರಿವರ್ಸ್ ಮಾಡಿದ್ದೀವಿ. ಸೊ ಇದು ಫೈನಲ್ ಆನ್ಸರ್ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 28. ಇದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಕೇಳಿದರೆ, ನಾನು ಮೊದಲನೇ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ. ಅದರಲ್ಲಿ ಇದು ಒಂದಿತ್ತು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪು. ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ, ಅಂತ ಕನ್ಫ್ಯೂಷನ್ಸ್ ಏನಿಲ್ಲ. ಇಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಪವನ್ ಆ್ಯಂಡ್ ಶ್ರೇಷ್ಠ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2024 ವಾಸ್ ಆಸ್ ಫಾಲೋಸ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಅಸೆಟ್ ಸೈಡ್ ಕ್ಯಾಶ್ ಅಟ್ ಬ್ಯಾಂಕ್, ಬಿಲ್ಸ್ ರಿಸೀವಬಲ್, ಡೆಟಾರ್ಸ್, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಮೆಷಿನರಿ, ಫರ್ನಿಚರ್, ಬಿಲ್ಡಿಂಗ್, ಇಷ್ಟು ಅಸೆಟ್ಸ್ ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡ್ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಪವನ್ ಲೋನ್. ಸುಮಾರು ಸ್ಟೂಡೆಂಟ್ಸು ಪವನ್ ಲೋನ್ನ ಮಿಸ್ಟೇಕ್ ಮಾಡಿಕೊಂಡು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಪವನ್ ಲೋನ್ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಾರ್ದು, ಬ್ಯಾಂಕ್ ಅಕೌಂಟಲ್ಲಿ ಬರೀಬೇಕು. ಸೊ ಕಾರಣ ಗೊತ್ತಿದೆ ಯಾರು ಕಮೆಂಟ್ ಮಾಡಿ. ಪವನ್ ಲೋನ್ನ ರಿಯಲೈಸೇಷನ್ ಅಕೌಂಟ್ಗೆ ಏನಕ್ಕೆ ಟ್ರಾನ್ಸ್ಫರ್ ಮಾಡಬಾರ್ದು, ಅಂದರೆ ಕ್ರೆಡಿಟರು ಬಿಲ್ಸ್ ಪೇಬಲ್ ಥರ ಪವನ್ ಲೋನ್ನ ಏನಕ್ಕೆ ಟ್ರಾನ್ಸ್ಫರ್ ಮಾಡಬಾರ್ದು, ಬೇರೆ ಲೋನ್ ಕೊಟ್ಟಿದ್ರೆ ಏನಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಯಾರಿಗಾದ್ರೂ ಕಾರಣ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಕ್ಲಾಸ್ ಮಾಡ್ತೀನಿ. ರಿಸರ್ವ್ ಫಂಡ್, ಕ್ಯಾಪಿಟಲ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಬ್ಯಾಲೆನ್ಸ್ ಶೀಟ್. ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ, ಆನ್ ದ ಅಬೌವ್ ಡೇಟ್ ದ ಫರ್ಮ್ ವಾಸ್ ಡಿಸಾಲ್ವ್ಡ್. ಸೊ ಅಡ್ಜಸ್ಟ್ಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ, ಅಸೆಟ್ಸ್ ವರ್ ರಿಯಲೈಸ್ಡ್ ಆಸ್ ಫಾಲೋಸ್. ಬಿಲ್ಸ್ ರಿಸೀವಬಲ್ ಡೆಟ್ ಸೇಲ್ ಆಗಿದೆ. ಡೆಟಾರ್ಸ್ ಆ್ಯಂಡ್ ಸ್ಟಾಕ್ 10% ಲೆಸ್ ದೆನ್ ಬುಕ್ ವ್ಯಾಲ್ಯೂ. ಡೆಟಾರ್ಸು ಸ್ಟಾಕು 10% ಕಡಿಮೆ ವ್ಯಾಲ್ಯೂಗೆ ಸೇಲ್ ಆಗಿದೆ. ಮೆಷಿನರಿ ರಿಯಲೈಸ್ಡ್ 5% ಮೋರ್ ದೆನ್ ಬುಕ್ ವ್ಯಾಲ್ಯೂ. ಮೆಷಿನರಿ 5% ಜಾಸ್ತಿ ರೇಟ್ಗೆ ಸೇಲ್ ಆಗಿದೆ. ಬಿಲ್ಡಿಂಗ್ ರಿಯಲೈಸ್ಡ್ ಫಾರ್ ₹15,000. ಬಿಲ್ಡಿಂಗು 15,000ಕ್ಕೆ ಸೇಲ್ ಆಗಿದೆ. ಪಾಯಿಂಟ್ ಬಿ, ಫರ್ನಿಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ವರ್ ಟೇಕನ್ ಓವರ್ ಬೈ ಪವನ್ ಆ್ಯಂಡ್ ಶ್ರೇಷ್ಠ at ₹10,000 and ₹5,000 respectively. Dissolution expenses were ₹2,000. Next to last adjustments, creditors and bills payable were paid in full. So ಇದಿಷ್ಟು ಪ್ರಾಬ್ಲಮ್ ತುಂಬ ಸಿಂಪಲ್ ಆಗಿದೆ ನೋಡಿ. ರಿಯಲೈಸೇಷನ್ ಅಕೌಂಟಲ್ಲಿ ನಮಗೆ ಲಾಸ್ ಬರುತ್ತೆ. ಲಾಸ್ ಎಷ್ಟು ನೋಡಿ, ಕ್ರೆಡಿಟ್ ಸೈಡು ಲಾಸ್ಟ್ ಅಮೌಂಟ್ 27,000 ಇದು ಲಾಸ್ನ ನಾವೇನು ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ರಿಯಲೈಸೇಷನ್ ಅಕೌಂಟು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಲ್ಟಿಮೇಟ್ ಬ್ಯಾಲೆನ್ಸ್ ಏನು ಬರುತ್ತೆ, 29,800, 18,200 ಇಷ್ಟು ಅಮೌಂಟನ್ನು ಪೇ ಮಾಡಬೇಕು. ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. 29,800, 18,200. ನೆಕ್ಸ್ಟು ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬರುತ್ತೆ, ಬ್ಯಾಂಕ್ ಅಕೌಂಟ್ ಟೋಟಲ್ 1 lakh ಬರುತ್ತೆ ಎರಡು ಸೈಡು. ಸೊ ಇದು ಅಲ್ಟಿಮೇಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಈ ಒಂದು ಚಾಪ್ಟರಿಂದ ಇಶ್ಯೂ ಆಫ್ ಶೇರ್ಸ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಈಸಿಯಾಗಿತ್ತು. ಸೊ ಈಸಿ ಕ್ವಶನ್ ಕೊಟ್ಟಿದ್ದಾರೆ. ಜಯಶ್ರೀ ಕಂಪನಿ ಲಿಮಿಟೆಡ್ issued 10,000 equity shares of ₹100 each at a premium of ₹10 per share. The amount was payable as follows: ₹10 on application, 55 on allotment, 45 on first and final call. All the shares were subscribed and money duly received except the first and final call on 1,000 equity shares. The directors forfeited these shares and reissued at ₹90 as fully paid up. Pass necessary journal entries in the books of company. ಸಾಮಾನ್ಯವಾಗಿ 90% ಸ್ಟೂಡೆಂಟ್ ಅಥವಾ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಈ ಚಾಪ್ಟರ್ನ ಅಟೆಂಡ್ ಮಾಡ್ತಾರೆ. ಮತ್ತು ಸಾಮಾನ್ಯವಾಗಿ ಜರ್ನಲ್ ಎಂಟ್ರಿಗಳನ್ನು ಏನು ಮಾಡ್ತಾರೆ, ಬೈ ಹಾರ್ಟ್ ಮಾಡಿಬಿಟ್ಟು ಜರ್ನಲ್ ಎಂಟ್ರಿ ಬರೀತಾರೆ, ಅಮೌಂಟ್ ಫಿಲ್ ಮಾಡ್ತಾರೆ. ಆದರೆ ಈ ಚಾಪ್ಟರ್ನ ಕಲಿಬೇಕಾದ್ರೆ ನೀವು ಜರ್ನಲ್ ಎಂಟ್ರಿ ಬೈ ಹಾರ್ಟ್ ಮಾಡಬೇಡಿ. ಬೈ ಹಾರ್ಟ್ ಮಾಡಿದ್ರೆ ನಾನು ಹೇಳ್ದಾಗೆ ಎಕ್ಸಾಮ್ ಬರೋದು 1 month ಆದಮೇಲೆ ಮತ್ತೆ ಆ ಜರ್ನಲ್ ಎಂಟ್ರಿ ಕೇಳಿದ್ರೆ ನಿಮಗೆ ಬರೋದಿಲ್ಲ. ಜರ್ನಲ್ ಎಂಟ್ರಿ ಹೇಗೆ ಪ್ರಿಪೇರ್ ಮಾಡಬೇಕು, ಈ ಜರ್ನಲ್ ಎಂಟ್ರಿ ಯಾಕೆ ಹೀಗೆ ಬಂತು ಅಂತ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕಡೆಯವರೆಗೂ ನೆನಪಿರುತ್ತೆ. ಸೊ ಈಗ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ಟು, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಏನಕ್ಕೆ ಡೆಬಿಟ್ ಆಗುತ್ತೆ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಏನಕ್ಕೆ ಕ್ರೆಡಿಟ್ ಆಗುತ್ತೆ. ಎರಡನೇ ಜರ್ನಲ್ ಎಂಟ್ರಿ
ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್, ಏನಕ್ಕೆ ಅಲ್ಲಿ ಅಪ್ಲಿಕೇಶನ್ ಡೆಬಿಟ್ ಆಗುತ್ತೆ, ಶೇರ್ ಕ್ಯಾಪಿಟಲ್ ಏನಕ್ಕೆ ಕ್ರೆಡಿಟ್ ಆಗುತ್ತೆ, ಈ ರೀತಿ. ಸೊ ಯಾವ್ಯಾವ ಅಕೌಂಟ್ ಡೆಬಿಟ್ ಆಗುತ್ತೆ, ಯಾವ್ಯಾವ ಅಕೌಂಟು ಯಾವ ಕಾರಣದಿಂದ ಕ್ರೆಡಿಟ್ ಆಗುತ್ತೆ, ಇದನ್ನು ನೀವು ತಿಳ್ಕೊಂಡ್ರೆ, ರೂಲ್ಸ್ ಅಪ್ಲೈ ಮಾಡಿದ್ರೆ ನಿಮಗೆ ಯಾವ ಜರ್ನಲ್ ಎಂಟ್ರಿನೂ ಬೈ ಹಾರ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಒಂದು ಸಲ ಕಲ್ತ್ರೆ ಕಡೆವರೆಗೂ ನೆನಪಿರುತ್ತೆ. ನೋಡಿ, ಇದು ಜರ್ನಲ್ ಎಂಟ್ರಿ. ಆನ್ಸರ್ ಈ ಥರ ಇರುತ್ತೆ. ಇದು ನೆಕ್ಸ್ಟ್ ಅಂದರೆ ಇಲ್ಲಿ ಇದು ಆನ್ಸರ್ ಆಗಿರುತ್ತೆ. ಲಾಸ್ಟ್ ಜರ್ನಲ್ ಎಂಟ್ರಿ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್. ಲಾಸ್ಟ್ ಆನ್ಸರ್ 4500 ಬರುತ್ತೆ. ಆಯಿತಾ, ಇದಷ್ಟು ಉತ್ತರ ಬರ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದು ಅಷ್ಟೇ ಜರ್ನಲ್ ಎಂಟ್ರಿ, ಡಿಬೆಂಚರ್ಸ್. ಸುಮಾರು ಸ್ಟೂಡೆಂಟ್ಸ್ಗಳು ಈ ಒಂದು ಜರ್ನಲ್ ಎಂಟ್ರಿನ ಮಾಡೋದಿಲ್ಲ. ಕಾರಣ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಇಲ್ಲಿ ಡಿಸ್ಕೌಂಟ್ ಬರುತ್ತೆ, ಲಾಸ್ ಬರುತ್ತೆ, ಮತ್ತು ಸೆಕ್ಯೂರಿಟಿ ಪ್ರೀಮಿಯಂ ಬರುತ್ತೆ, ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಬರುತ್ತೆ. ಸೊ ಯಾವ ಎಂಟ್ರಿಗೆ ಏನು ಬರಿಬೇಕು, ಯಾಕೆ ಬರಿಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಇದು ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಜರ್ನಲ್ ಎಂಟ್ರಿ ಬೈ ಹಾರ್ಟ್ ಮಾಡೋದೇ ಬೇಕಾಗಿಲ್ಲ. ಸೊ ಈಸಿಯಾಗಿ ಬರಿಬೋದು. ಅದು ಯಾವ ರೀತಿ ಅಂತ ಈ ಚಾಪ್ಟರ್ ಮಾಡಬೇಕಾದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಪ್ರಶ್ನೆ ನೋಡಿ, ಇಶ್ಯೂ ಆಫ್ 4000 10% ಡಿಬೆಂಚರ್ ಆಫ್ ₹100 ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ 10% and redeemable at par. Issued at discount, redeemed at par. Option B, issue of ₹4,000 10% debenture of 100 each at a premium of 10% and redeemable at par. Issued at premium, redeemed at par. Next, ಮೂರನೇ ಆಪ್ಷನ್, issue of 4000 10% debenture of 100 each at a premium of 10%. ಇಲ್ಲಿ ಇಶ್ಯೂ ಮಾಡಬೇಕಾದ್ರೆ ಪ್ರೀಮಿಯಂ ಇದೆ, and redeemable at premium of 10%. Issued at premium, redeemed at premium. Next, last option, issue of 4000 10% debenture of ₹100 each at par and redeemable at par. ನಾಲ್ಕನೇದು ತುಂಬ ಈಸಿ, issued at par, redeemed at par ಇದೆ. ಇದಕ್ಕೆ ಉತ್ತರ ನೋಡಿ, ಆಪ್ಷನ್ ಎದು 2 ಜರ್ನಲ್ ಎಂಟ್ರಿ. ಮೊದಲ 2 ಜರ್ನಲ್ ಎಂಟ್ರಿಗೆ ನರೇಷನ್ ಬರೆದಿದ್ದೀನಿ, ಬಟ್ ನೀವು ಎಲ್ಲ ಜರ್ನಲ್ ಎಂಟ್ರಿಗೂ ನರೇಷನ್ ಬರೀಬೇಕು. ಮೊದಲ 2 ಜರ್ನಲ್ ಎಂಟ್ರಿಗೆ ಏನು ನರೇಷನ್ ಇರುತ್ತೋ ಮುಂದಿನ 2 ಜರ್ನಲ್ ಎಂಟ್ರಿಗೆ ಅದೇ ನರೇಷನ್ ಇರುತ್ತೆ. ಹಾಗಾಗಿ ನಾನು ಫಸ್ಟ್ 2ಕ್ಕೆ ಮಾತ್ರ ನರೇಷನ್ ಬರೆದಿದ್ದೀನಿ. ನೋಡಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ನಾನು ಶಾರ್ಟಾಗಿ ಬರೆದಿದ್ದೀನಿ, ಜಾಗ ಸಾಕಾಗಲ್ಲ ಅಂತ. 2ನೇ ಜರ್ನಲ್ ಎಂಟ್ರಿ, ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಅಕೌಂಟ್. ಇಲ್ಲಿ 2ನೇದಕ್ಕೆ ಏನಕ್ಕೆ ಡಿಸ್ಕೌಂಟ್ ಬಂತು, ಏನಕ್ಕೆ ಡಿಸ್ಕೌಂಟ್ ಡೆಬಿಟ್ ಆಯಿತು, ಅದೆಲ್ಲ ರೀಸನ್ ತಿಳ್ಕೊಂಡ್ರೆ ಈ ಚಾಪ್ಟರ್ ತುಂಬ ಈಸಿ ಆಗುತ್ತೆ. ಮತ್ತು ಈ ಚಾಪ್ಟರ್ ಕಲಿಬೇಕಾದ್ರೆ ಒಂದು ಶಾರ್ಟ್ ಕಟ್ ಇದೆ, ಆ ಶಾರ್ಟ್ ಕಟ್ ಮೆಥಡ್ನ ನಾನು ಮುಂದೆ ಹೇಳ್ಕೊಡ್ತೀನಿ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್, 2ನೇ ಆಪ್ಷನ್ದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ 4,40,000. ನೆಕ್ಸ್ಟ್ 2ನೇ ಜರ್ನಲ್ ಎಂಟ್ರಿ, ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಇದು 2ನೇ ಆಪ್ಷನ್ಗೆ ಬರುವ 2 ಜರ್ನಲ್ ಎಂಟ್ರಿಗಳು. ಮತ್ತು ಆಪ್ಷನ್ ಸಿಗೆ ಮೊದಲನೇ ಜರ್ನಲ್ ಎಂಟ್ರಿ ಎಲ್ಲ ಆಪ್ಷನ್ಗೂ ಸೇಮ್ ಇರುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್, ಅಮೌಂಟ್ ಮಾತ್ರ ಚೇಂಜ್ ಆಗುತ್ತೆ. ಮತ್ತು ಆಪ್ಷನ್ ಸಿ, ಆಪ್ಷನ್ ಡಿ ನೋಡಿ, ಆನ್ಸರ್ ಬರ್ಕೊಳ್ಳಿ. ಇದರದ್ದು ಸಂಪೂರ್ಣವಾದ ಎಕ್ಸ್ಪ್ಲನೇಷನ್ನು ಚಾಪ್ಟರ್ ಮಾಡಬೇಕಾದ್ರೆ ಇನ್ ಡೀಟೇಲ್ ಆಗಿ ವಿತ್ ರೀಸನ್ ಕೊಟ್ಟು ಮಾಡ್ತೀನಿ. ನೆಕ್ಸ್ಟು 31ನೇ ಪ್ರಶ್ನೆ, ತುಂಬ ಈಸಿಯಾಗಿರೋ ಪ್ರಶ್ನೆ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಕೇಳಿದರೆ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಪ್ರಶ್ನೆ ನೋಡಿ, ಪ್ರಶ್ನೆಯಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ, ಮತ್ತು ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ ಕೇಳಿದ್ದಾರೆ, ಕರೆಂಟ್ ಲಯಬಿಲಿಟಿಯಲ್ಲಿ ಶಾರ್ಟ್ ಟರ್ಮ್ ಬಾರೋಯಿಂಗ್ ಕೇಳಿದ್ದಾರೆ. ಆಲ್ಮೋಸ್ಟ್ ವಿತ್ ಫಾರ್ಮೇಟೇ ಕೊಟ್ಬಿಟ್ಟಿದ್ದಾರೆ, ಸ್ಟೂಡೆಂಟ್ಸ್ಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಫಾರ್ಮೇಟೇ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಎಕ್ಸಾಮಲ್ಲಿ ಸೊ ವಿತ್ ಫಾರ್ಮೇಟ್ ಕೊಟ್ಟಿರಲಿಲ್ಲ, ಇದರಲ್ಲಿ ಫಾರ್ಮೇಟ್ ಕೊಟ್ಟಿದ್ದಾರೆ. ಅಸೆಟ್ ಸೈಡ್ ನಾನ್ ಕರೆಂಟ್ ಅಸೆಟ್, ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ ಕೇಳಿದರೆ. ಕರೆಂಟ್ ಅಸೆಟ್ಟಲ್ಲಿ ಇನ್ವೆಂಟ್ರೀಸ್, ಅದರ್ ಕರೆಂಟ್ ಅಸೆಟ್ ಕೇಳಿದರೆ. ಅರ್ಧ ಆನ್ಸರ್ ಪ್ರಶ್ನೆಯಲ್ಲೇ ಇದೆ. ಉತ್ತರ ನೋಡೋಣ ಬನ್ನಿ. ನೋಡಿ, ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸೊ ಸುಮಾರು ಸ್ಟೂಡೆಂಟ್ಸು ಕಾಮನ್ ಸೈಜ್ ಕೇಳಿದರೆ ಕಂಪ್ಯಾರೇಟಿವ್ ಮಾಡಿ ಇಟ್ಟಿರ್ತಾರೆ, ಅದರಿಂದ ಮಾರ್ಕ್ಸ್ ಹೋಗುತ್ತೆ. ಸೊ ಹಾಗಾಗಿ ಯಾವ ಕಾನ್ಸೆಪ್ಟ್ ಕೇಳಿದರೋ ಅದೇ ಕಾನ್ಸೆಪ್ಟ್ ಮೇಲೆ ನೀವು ಉತ್ತರ ಮಾಡಬೇಕಾಗುತ್ತೆ.
ಸೊ ಇದು ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಫಸ್ಟ್ ಇಯರ್ ಅಂದರೆ ಫಸ್ಟ್ ಇಯರ್ 31/3/2023, ಸೆಕೆಂಡ್ ಇಯರ್ 31/3/2024, ಮತ್ತು ಪರ್ಸೆಂಟೇಜ್ ಫಸ್ಟ್ ಇಯರ್ ಪರ್ಸೆಂಟೇಜ್ ಕಾಲಮು, ಸೆಕೆಂಡ್ ಇಯರ್ ಪರ್ಸೆಂಟೇಜ್ ಕಾಲಮ್. ಫಸ್ಟ್ ಇಯರ್ ಪರ್ಸೆಂಟೇಜ್ ಕಾಲಮು, ಸೆಕೆಂಡ್ ಇಯರ್ ಪರ್ಸೆಂಟೇಜ್ ಕಾಲಮ್ ನೋಡಿ ಆಲ್ಮೋಸ್ಟು ಲಯಬಿಲಿಟಿಗೆ 2 ವರ್ಷ ಸೇಮ್ ಅಮೌಂಟ್ ಬರುತ್ತೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ಸೇಮ್ ಬರುತ್ತೆ. ಮತ್ತು ಅಸೆಟ್ ಸೈಡು ಒಂದು ಮಾತ್ರ ಸೇಮ್ ಇದೆ, ನಾವು ಉಳಿದಿದ್ದು ಚೇಂಜಸ್ ಆಗುತ್ತೆ. ನೋಡಿ ಇದು ಸೇಮ್ ಬರುತ್ತೆ ಲಯಬಿಲಿಟಿ ಸೈಡ್, ಫಸ್ಟ್ ಇಯರ್ ಅಷ್ಟೇ ಬರುತ್ತೆ, ಸೆಕೆಂಡ್ ಇಯರ್ ಅಷ್ಟೇ ಬರುತ್ತೆ. ರೀಸನ್ ಏನಂದರೆ ಇಲ್ಲಿ ಇನ್ಕ್ರೀಸ್ ಆಗಿರೋದು ಸೇಮ್ ಪ್ರಪೋರ್ಷನಲ್ಲಿ ಇನ್ಕ್ರೀಸ್ ಆಗಿದೆ, ಹಾಗಾಗಿ ಸೇಮ್ ಬಂದಿದೆ. ಅಂದರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈಗ ಸಪೋಸ್ ಫಸ್ಟ್ ಇಯರ್ ಫಸ್ಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಇಂಡಿವಿಜುವಲ್ ಐಟಮ್ ತಗೋತೀವಿ, ಡಿವೈಡೆಡ್ ಬೈ ಟೋಟಲ್ ಇಂಟು 100, ಅಂದರೆ 8 lakh ಡಿವೈಡೆಡ್ ಬೈ 16 lakh ಇಂಟು 100 ಮಾಡ್ತೀವಿ. ಸೆಕೆಂಡ್ ಇಯರ್ದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಸೆಕೆಂಡ್ ಇಯರ್ದು ಫಸ್ಟ್ ಐಟಮ್ ಅಂದರೆ ಶೇರ್ ಕ್ಯಾಪಿಟಲ್ ಸೆಕೆಂಡ್ ಇಯರ್ 10 lakh ಡಿವೈಡೆಡ್ ಬೈ 20 lakh, ಅದು 50% ಬರುತ್ತೆ. 10 lakh ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದರೆ 50%, ಸೇಮ್ ಪ್ರಪೋರ್ಷನ್ ಇದೆ, ಹಾಗಾಗಿ ಸೇಮ್ ಬಂದಿರುತ್ತೆ. ಇದು ಆನ್ಸರ್ ಬರ್ಕೊಳ್ಳಿ. ನೆಕ್ಸ್ಟು ರೇಷಿಯೋ ಅನಾಲಿಸಿಸ್ ಕೇಳಿದರೆ, ಸೊ ರೇಷಿಯೋ ಅನಾಲಿಸಿಸ್ ಮೊದಲೆಲ್ಲ ಏನು ಮಾಡೋರು, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸು, ಬ್ಯಾಲೆನ್ಸ್ ಶೀಟ್ ಕೊಡೋರು. ಈ ಸಲ ಏನು ಮಾಡಿದ್ದಾರೆ, ರೇಷಿಯೋ ಅನಾಲಿಸಿಸ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನೀವು ಪ್ರಿಪೇರ್ ಮಾಡಿ ಅಂತ ಕೇಳಿದರೆ, ಹಾಗಾಗಿ ಸುಮಾರು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗಿರುತ್ತೆ. ಮತ್ತು ರೇಷಿಯೋಸು ಅಷ್ಟೇ ಸ್ವಲ್ಪ ಬೇರೆ ಬೇರೆ ಥರದ ರೇಷಿಯೋಸ್ ಕೇಳಿದ್ದಾರೆ. ಸೊ ಇಲ್ಲಿ ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಈಸಿ, ಕ್ವಿಕ್ ಅಸೆಟ್ ಬೈ ಕರೆಂಟ್ ಲಯಬಿಲಿಟಿ. ಪ್ರೊಪ್ರೈಟರಿ ರೇಷಿಯೋ ಕೇಳಿದರೆ, ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಓಕೆ ಮಾಡ್ಬೋದು. ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಕೇಳಿದರೆ, ಬುಕ್ ವ್ಯಾಲ್ಯೂ ಪರ್ ಶೇರ್ ಕೇಳಿದರೆ, ಡಿವಿಡೆಂಡ್ ಪೇಔಟ್ ರೇಷಿಯೋ ಕೇಳಿದರೆ. ಸುಮಾರು ವಿದ್ಯಾರ್ಥಿಗಳು ಈ ಪ್ರಶ್ನೆನ ಅಟೆಂಡ್ ಮಾಡೋದಕ್ಕೆ ಹೋಗಲ್ಲ, ಕಾರಣ ಫಾರ್ಮುಲಾಸು ಮರ್ತೋಗುತ್ತೆ. ಸೊ ಹಾಗಾಗಿ ಫಾರ್ಮುಲಾಸ್ ಯಾರು ಕಲಿಬೇಕು ಅಂತ ಅಟೆಂಡ್ ಮಾಡೋದಕ್ಕೆ ಹೋಗಲ್ಲ, ತುಂಬ ಈಸಿಯಾಗಿರುತ್ತೆ ಇದು. ನೋಡಿ ಇಲ್ಲಿ ಇನ್ಫಾರ್ಮೇಷನ್ ಈ ಥರ ಕೊಟ್ಟಿದ್ದಾರೆ, ಸೇಲ್ಸ್ ಆರ್ ರೆವೆನ್ಯೂ ಫ್ರಮ್ ಆಪ್ರೇಷನ್, ಅದು ಸೇಲ್ಸ್ ಮೈನಸ್ ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಲ್ಲ, ಸೇಲ್ಸ್ ಆರ್ ರೆವೆನ್ಯೂ ಫ್ರಮ್ ಆಪ್ರೇಷನ್. ಸ್ಟಾಕ್ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ ಬ್ರಾಕೆಟಲ್ಲಿ ಇನ್ಕ್ಲೂಡಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಇಲ್ಲಿ ಬ್ರಾಕೆಟಲ್ಲಿ ಏನು ಇನ್ಕ್ಲೂಡಿಂಗ್ ಸ್ಟಾಕ್ ಕೊಟ್ಟಿದ್ದಾರೋ ಪ್ರತಿಯೊಂದಕ್ಕೂ ಮೀನಿಂಗ್ ಇರುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾರೆ, 70,000 ಈಕ್ವಿಟಿ ಶೇರ್ ಆಫ್ ₹10 ಈಚ್ ಕೊಟ್ಟಿದ್ದಾರೆ, ಅಂದರೆ 7 lakh. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡಿವಿಡೆಂಡ್ ಕೊಟ್ಟಿದ್ದಾರೆ, ಡಿಬೆಂಚರ್ಸ್ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ, ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರೆ, ಡಿವಿಡೆಂಡ್ ಡಿಕ್ಲೇರ್ಡ್ ಅಟ್ 15% ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನಾವು ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಆನ್ಸರ್ ಈ ಥರ ಇರುತ್ತೆ. ಕ್ವಿಕ್ ರೇಷಿಯೋ 1.5:1 ಬರುತ್ತೆ. ಮತ್ತು ಇಲ್ಲಿ ರೇಷಿಯೋಸ್ ಬರೀಬೇಕಾದ್ರೇನು ಅಷ್ಟೇ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ. ಸಪೋಸ್ ಕ್ವಿಕ್ ರೇಷಿಯೋ ಕೆಲವೊಬ್ಬ ಸ್ಟೂಡೆಂಟ್ಸ್ ಏನು ಬರೀತಾರೆ ಅಂದರೆ 1.5 ಟೈಮ್ಸ್ ಅಂತ ಬರೆದು ಬಿಡ್ತಾರೆ. ಟೈಮ್ಸ್ ಅಂತ ಬರೋದ್ರೆ ಅದು ಆನ್ಸರ್ ಅಲ್ಲ. ಕೆಲವೊಂದು ರೇಷಿಯೋಸ್ನ ನಾವು ರೇಷಿಯೋನಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಕೆಲವೊಂದು ರೇಷಿಯೋಸ್ನ ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಯಾವ ರೇಷಿಯೋನ ನಾವು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಹಾಗೆ ರೆಪ್ರೆಸೆಂಟ್ ಮಾಡಬೇಕು. ಸೊ ಈಗ ಕ್ವಿಕ್ ರೇಷಿಯೋ ಇದು 1.5:1, ಸೊ ರೇಷಿಯೋಸ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಪ್ರೊಪ್ರೈಟರಿ ರೇಷಿಯೋ 0.88:1 ಬರುತ್ತೆ ಆನ್ಸರು. ನೆಕ್ಸ್ಟು ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ 0.75 ಟೈಮ್ಸಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಟೈಮ್ಸ್ ಬರುತ್ತೆ. ನೆಕ್ಸ್ಟು ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ 3 ಟೈಮ್ಸ್ ಬರುತ್ತೆ. ಬುಕ್ ವ್ಯಾಲ್ಯೂ ಪರ್ ಶೇರ್, ಬುಕ್ ವ್ಯಾಲ್ಯೂ ₹12.5 ಬರುತ್ತೆ. ನೆಕ್ಸ್ಟು ಡಿವಿಡೆಂಡ್ ಪೇಔಟ್ ರೇಷಿಯೋ 0.60 ಆರ್ 60%. ಸೊ ಇಷ್ಟು ಬರುತ್ತೆ. ಇದು ಫೈನಲ್ ಆನ್ಸರ್. ಇಲ್ಲಿಗೆ ನಮ್ಮ ಕ್ವಶನ್ ಪೇಪರ್ನ 1 ಅಂಕದಿಂದ ಹಿಡಿದು 12 ಅಂಕದವರೆಗೂ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸಾಲ್ವ್ ಮಾಡಿದ್ದಾಗಿದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಪ್ರತಿಯೊಂದು ಕಾನ್ಸೆಪ್ಟನ್ನು ಕೂಡ ಇನ್ ಡೀಟೇಲ್ ಆಗಿ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು. ಸೊ ಆ ರೀತಿ ವಿಡಿಯೋಸ್ ಮಾಡಿ ಹಾಕ್ತೀವಿ. ನೋಡಿದ್ದಕ್ಕೆ ಧನ್ಯವಾದಗಳು.